this wonderful morning. ಸೊ ನಿಮ್ಮೆಲ್ಲರನ್ನು ಕೂಡ ಕರ್ತನಾಗಿರುವ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. Hallelujah. Hallelujah. Let me ask the First Lady and the Vice President of my palace. ಇವರ ಪ್ಯಾಲೇಸ್ ಅಲ್ಲಿ ಆಗಿರುವಂತ ಮೊದಲನೇ ಸ್ತ್ರೀಯು ವೈಸ್ ಪ್ರೆಸಿಡೆಂಟ್ ಆಗಿರುವಂತವ್ರನ್ನ ಇವರು ಮುಂದಕ್ಕೆ ಕರೆಯುವಂತವರಾಗಿದ್ದಾರೆ. Mama to come and greet you. ಓಕೆ, ಮಾಮ ಅವರನ್ನ ಮುಂದಕ್ಕೆ ಬಂದು ನಿಮ್ಮೆಲ್ಲರನ್ನು ಕೂಡ ಗ್ರೀಟ್ ಮಾಡುವಂತೆ. Welcome. ವೆಲ್ಕಮ್. Praise the Lord. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. Praise the Lord, church. ಪ್ರೈಸ್ ಗಾಡ್. I'm glad to be here this morning. ಈ ಮುಂಜಾನೆ ನಿಮ್ಮ ಮಧ್ಯೆ ಇರುವಂತದ್ದು ಬಹಳ ಸಂತೋಷ. And I'm honored to be crowned with the Indian attire. ಓಕೆ, ಭಾರತದಲ್ಲಿ ನೀವು ಕೊಡುವಂತ ಮರ್ಯಾದೆ ಸಂಸ್ಕೃತಿಯನ್ನ ಸ್ವೀಕರಿಸುವುದಕ್ಕಾಗಿ ನನಗೆ ಬಹಳ ಸಂತೋಷ ಆಗಿದೆ. Thank you so much for your hospitality, Dr. Sandosh and your wife, Pastor Vijay and the family, your wife and your daughter. ಓಕೆ, ಸೇವಕರು, ಸಭೆಯು ಎಲ್ಲರೂ ಕೂಡ ತೋರಿಸಿದ್ದಂತ ಈ ಅತಿಥಿ ಸತ್ಕಾರ್ಯಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. Thank you for everyone who has shown hospitality and concern for our stay in India. ನಾವು ಭಾರತದಲ್ಲಿ ಆಗಿರುವಂತ ಸಮಯದಲ್ಲಿ ನಮಗಾಗಿ ನೀವು ಅನೇಕ ಪ್ರಯಾಸ ಪಟ್ರಿ, ನಮಗಾಗಿ ಸೌಕರ್ಯಗಳನ್ನ ಒದಗಿಸಿಕೊಟ್ರಿ. ಅದಕ್ಕಾಗಿ ಕೂಡ ಕೆಲವರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ. We are happy to be here. ಮತ್ತೆ ಕೂಡ ಸಂತೋಷವಿದೆ ಇಲ್ಲಿರುವಂತದ್ದು. Thank you for opening this door that we can visit India. ಭಾರತದಲ್ಲಿ ಇಲ್ಲಿ ಬರುವಂತೆ ಒಂದು ಬಾಗಿಲನ ಮುಖಾಂತರವನ್ನು ನಮಗಾಗಿ ತೆರೆದಿದ್ದಕ್ಕಾಗಿ ಕೃತಜ್ಞತೆ. I know it's not in vain that the Lord made us to meet. ದೇವರು ಇಲ್ಲಿ ಬರುವಂತೆ ಮಾಡಿದ್ದು ಅದು ಖಂಡಿತವಾಗ್ಲೂ ವ್ಯರ್ಥವಲ್ಲ. There are greater heights that the Lord is wanting to take us all through. ಇನ್ನು ಕೂಡ ಅನೇಕ ರೀತಿಯ ಇರುವಂತ ಉನ್ನತಗಳಿಗೆ ದೇವರು ನಮ್ಮನ್ನ ಕೊಂಡು ಹೋಗುವಂತದ್ರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ. It's very important for you to trust the process. ದೇವರು ನಮ್ಮ ಜೀವಿತದಲ್ಲಿ ಏನನ್ನ ಮಾಡ್ತಾ ಇದ್ದಾರೋ ಅದರಲ್ಲಿ ನಂಬಿಕೆ ಇಡುವಂತದ್ದು ಬಹಳ ಮುಖ್ಯವಾಗುತ್ತೆ. Sometimes the Lord takes us through the valleys of the shadow of death. ಅನೇಕ ಸಾರ್ತಿ ದೇವರು ನಮ್ಮನ್ನ ಮರಣಕರವಾಗಿರುವಂತ ತಗ್ಗಿನಲ್ಲಿ ನಡೆಸುವಂತ ಅನುಭವದಲ್ಲೂ ಕೂಡ But ಆಗಿರುತ್ತೆ. He says He is with us. ಆದ್ರೆ ಕರ್ತನ್ ಹೇಳುವಂತದ್ದು ಅಲ್ಲೂ ಕೂಡ ನಾನು ನಿನ್ನ ಜೊತೆ ಇದ್ದೇನೆ. Sometimes the Lord takes us to the potter's house. ಅನೇಕ ಸಾರ್ತಿ ದೇವರು ನಮ್ಮನ್ನ ಕುಂಬಾರನ ಮನೆಯಲ್ಲೂ ಕೂಡ ನಡೆಸ್ತಾರೆ. And He is with us. ಅಲ್ಲೂ ಕೂಡ ದೇವರ ಸಂಗಡ ನಮ್ಮ ಜೊತೆ ಇದೆ. The Bible says, even though you walk through the valley of the shadow of death, you will fear no evil. ಬೈಬಲ್ ಹೇಳುವಂತದ್ದು ಕಾರ್ಗತ್ತಿಲ್ಲನ ಕಣಿವೆಯಲ್ಲಿ ನೀನು ನಡೆಯುವಾಗಲೂ ಸಹ ನೀನು ಭಯಪಡ, ನಾನು ನಿನ್ನ ಜೊತೆ ಇದ್ದೇನೆ. Trust the process the Lord is taking you through. ದೇವರು ನಿನ್ನನ್ನು ಯಾವ ಅನುಭವದಲ್ಲಿ ನಡೆಸ್ತಾ ಇದ್ದಾರೋ ಅಲ್ಲಿ ದೇವರನ್ನ ನಂಬುವಂತ ವ್ಯಕ್ತಿಯಾಗಿರು. You may be going through a lot of hell of fire. ನರಕದ ಅಗ್ನಿ ಅನುಭವದಲ್ಲಿ ಒಂದು ಪಕ್ಷ ನೀನು ಹಾದು ಹೋಗ್ತಾ ಇರಬಹುದು. He says, through the fire I am with you. ಕರ್ತನ್ ಹೇಳುವಂತದ್ದು ಆ ಬೆಂಕಿ ಅನುಭವದಲ್ಲೂ ಕೂಡ ನಾನು ಜೊತೆ ಇದ್ದೇನೆ. You may be going through a lot of many waters. ಅನೇಕ ಜಲರಾಶಿಯಲ್ಲಿ ನೀನು ಹಾದು ಹೋಗ್ತಾ ಇರುವಂತ ವ್ಯಕ್ತಿ ಆಗಿರಬಹುದು. The process is not yet through because He has to take you through. ಆ ಪ್ರೋಸೆಸ್ ಇನ್ನೂ ಕೂಡ ಮುಗಿದಿಲ್ಲ, ಕಾರಣ ದೇವರು ನಿನ್ನನ್ನ ಜಲರಾಶಿಯನ್ನ ದಾಟಿಸಿ ಮುಂದಕ್ಕೆ ಕರೆದುಕೊಂಡು ಹೋಗಬೇಕು. We do not go forth in our own strength, in our own skill, in our own experience. ನಾವು ನಮ್ಮ ಸ್ವಂತ ಬಲದಿಂದಲೋ ಸ್ವಂತ ತಲಾಂತುಗಳಿಂದಲೋ ಮುಂದಕ್ಕೆ ಹೋಗುವಂತವರಲ್ಲ. But this morning I want to declare that ಈ ಮುಂಜಾನೆ ನಾನು ಹೇಳುವುದಕ್ಕಾಗಿ ಬಯಸುವಂತದ್ದು the grace of the Lord Jesus Christ, ಕರ್ತನ ಕೃಪೆ ಮಾತ್ರ ಆಗಿದೆ. He is always abounding with us. ಆ ಕೃಪೆ ನಮ್ಮ ಮೇಲೆ ಸದಾ ಸಮಯ ತುಂಬಿರುವಂತದ್ದಾಗಿದೆ. The grace of our Lord Jesus Christ ಯೇಸು ಕ್ರಿಸ್ತನ ಕೃಪೆಯು is always there to carry us through. ನಮ್ಮನ್ನ ಎಲ್ಲ ಮುಖಾಂತರಗಳಲ್ಲೂ ಕೂಡ ನಡೆಸುವುದಕ್ಕಾಗಿ The grace of our ಶಕ್ತವಾಗಿದೆ. Lord Jesus Christ ಕರ್ತನಾಗಿರುವಂತ ಯೇಸು ಕ್ರಿಸ್ತನ is ಕೃಪೆಯು there to show us the way. ನಮಗೆ ಮಾರ್ಗವನ್ನ ತೋರಿಸುವಂತದ್ದಾಗಿದೆ. The grace of our Lord Jesus Christ ಕರ್ತನಾಗಿರುವಂತ ಯೇಸುವಿನ is ಕೃಪೆಯು there to teach us. ನಮಗೆ ಮಾರ್ಗದರ್ಶನವನ್ನ The grace of our ಕಲಿಸುವಿಕೆಯನ್ನು Lord Jesus ಕೊಡುವಂತದ್ದಾಗಿದೆ. Christ ಕರ್ತನಾಗಿರುವಂತ ಯೇಸುವಿನ is ಕೃಪೆಯು there to comfort us. ನಮಗೆ ಆಧರಣೆಯನ್ನು ಕೊಡುವಂತದ್ದಾಗಿದೆ. The grace of our Lord Jesus Christ ಕರ್ತನಾಗಿರುವಂತ ಯೇಸುವಿನ ಕೃಪೆ is always there to strengthen us. ನಮ್ಮನ್ನ ಸದಾ ಸಮಯ And ಬಲಪಡಿಸುವಂತದ್ದಾಗಿದೆ. He puts our steps, our feet on a higher ground. ಅದೇ ಸಮಯ ನಮ್ಮನ್ನ ಉನ್ನತವಾಗಿರುವಂತ ಪ್ರದೇಶಗಳಲ್ಲಿ ನಮ್ಮ ಕಾಲುಗಳನ್ನ ಇಡುವಂತೆ ಮಾಡುವಂತದ್ದು. Hallelujah. Hallelujah. Trust the process. ದೇವರು ಏನು ಮಾಡ್ತಾ ಇದ್ದಾರೋ ಅದನ್ನ ನೀವು ನಂಬುವಂತವರಾಗಿ, Never give up, never ever back off. ಆಮೇಲೆ ನಿಮ್ಮ ನಂಬಿಕೆಯಿಂದ ಹಿಂಜಾರಗಬೇಡಿ. ನಂಬಿಕೆಯಲ್ಲಿ ಯಾವ He ವ್ಯತ್ಯಾಸ is ಆಗದೇ the ಇರಲಿ. Lord near you all the time.
ಕರ್ತನು ನಿಮ್ಮ ಸಮಯ ನಿಮ್ಮ ಸನಿಹ ಎಲ್ಲ ಸಮಯ ಕೂಡ ಇರುವಂತದ್ದು. Amen. Amen. His promises are yes and amen. ಆತನ ಎಲ್ಲ ವಾಗ್ದಾನಗಳು ಕೂಡ ಹೌದು ಎಂಬುದಾಗಿ. You are at the right place at the right time. ನೀವು ಸರಿಯಾದಂತ ಸಮಯದಲ್ಲಿ ಸರಿಯಾದಂತ ಸ್ಥಳದಲ್ಲಿ ಆಗಿದ್ದೀರಾ. You are in the right season of the Lord. ಕರ್ತನ ಸರಿಯಾದಂತ ಕಾಲದಲ್ಲೂ ಕೂಡ ಆಗಿದ್ದೀರಾ. Amen. Amen. Whatever season you are going through, ಯಾವ ಕಾಲದಲ್ಲಿ ನೀವು ಅದು ಹೋಗ್ತಾ you ಇದ್ದೀರೋ, are in the right season of the Lord. ಈಗ ನೀವು ಕರ್ತನ ಸರಿಯಾದ ಕಾಲದಲ್ಲಿ Always ಆಗಿದ್ದೀರಾ. trust in Him, ಎಲ್ಲ ಸಮಯ ದೇವರಲ್ಲಿ ನಂಬಿಕೆ ಇಡಿ. knowing that He who began this good work in you will accomplish it. ನಿಮ್ಮಲ್ಲಿ ಆರಂಭಿಸಿರುವಂತ ಒಳ್ಳೆ ಕ್ರಿಯೆಯನ್ನು ಆತನು ಮುಗಿಸ್ತಾನೆ ಎಂಬುದಾಗಿರುವಂತ ಅರಿವಿಕೆ ನಿಮಗೆ ಇರಲಿ. Amen. Amen. He who never delays, ಆತನು ಖಂಡಿತವಾಗ್ಲೂ He ನಿಧಾನಿಸುವಂತದ್ದಲ್ಲ. who knows the beginning to the end, ಆತನಿಗೆ ಆದಿಯು ಗೊತ್ತು, ಅಂತ್ಯವು ಕೂಡ ಗೊತ್ತು. the Alpha and the Omega. ಆತನು ಆಲ್ಫಾ ಒಮೆಗಾ ಆಗಿರುವ ಆತನು. Amen. Amen. Hallelujah. Praise God. Hallelujah. Hallelujah. We are privileged to serve the Lord in Kar- Calvary Kenya churches in Kenya. ಕ್ಯಾಲ್ವರಿ ಕೆನ್ಯಾ ಚರ್ಚ್ ಎಂಬುದಾಗಿ ಹೇಳುವಂತ ಕೆನ್ಯಾಲಿರುವಂತ ಸಭೆಯಲ್ಲಿ ದೇವರನ್ನ ಸೇವಿಸುವಂತ ಭಾಗ್ಯ ನಮಗೆ ಇದೆ. By the grace of the Lord, ಕರ್ತನ ಕೃಪೆಯಿಂದ we have served the Lord together with my husband, Bishop Samuel Weche. ಅವರ ಪತಿಯಾಗಿರುವಂತ ಬಿಷಪ್ ಸ್ಯಾಮ್ಯುಯಲ್ ವೆಚೊಟ್ಟಿಗೆ ಒಟ್ಟಾಗಿ ಸೇರಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. And I can attest today, I can testify today ಇವತ್ತು ನಾನು ಸಾಕ್ಷೀಕರಿಸುವುದಕ್ಕಾಗಿ ಸಾಧ್ಯ, that the Lord has been good and faithful. ಕರ್ತನು ಅವರಿಗೆ ಒಳ್ಳೆಯವನು ನಂಬಿಗಸ್ತನೂ ಆಗಿದ್ದಾನೆ. Dr. Santosh, the Lord has been good and faithful. ಆಮೇಲೆ ಸೇವಕರೊಟ್ಟಿಗೂ ಕೂಡ ಅವ್ರು ಹೇಳುವಂತದ್ದು ಕರ್ತನು ಒಳ್ಳೆಯವನು ನಂಬಿಗಸ್ತನೂ ಆಗಿದ್ದಾರೆ. Amen. Praise God. So we bless the Lord ನಾವು ಕರ್ತನನ್ನ ಮಹಿಮೆ ಪಡಿಸ್ತೇವೆ, for taking us through. ನಮ್ಮನ್ನ ಈ ಮುಖಾಂತರವಾಗಿ ನೀವು ಕರೆದುಕೊಂಡು ಬಂದಿದ್ದಕ್ಕಾಗಿ. And we pray that the same grace will also abound in this house. ಅದೇ ಕೃಪೆ ಈ ಮನೆಯಲ್ಲಿ ಸದಾ ಸಮಯ ತುಂಬಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. May the Lord bless you. ದೇವರು ತಾನೇ ಆಶೀರ್ವದಿಸಲಿ ನಿಮ್ಮನ್ನ. And may the Lord add unto you. ದೇವರು ನಿಮ್ಮ ಎಲ್ಲ ವಿಷಯಗಳಲ್ಲೂ ಕೂಡ May the Lord ಜೊತೆಗಿರಲಿ. increase you in Jesus' name. ದೇವರು ನಿಮ್ಮನ್ನ ಇನ್ನೂ ಕೂಡ ಅಭಿವೃದ್ಧಿ ಪಡಿಸಲಿ ಯೇಸುವಿನ ನಾಮದಲ್ಲಿ. Amen. Amen. Amen and amen. 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 Thank you. Thank you. Thank you. Thank you. It is the power that delivers you. ಅದಾಗಿದೆ ಶಕ್ತಿ ನಮಗೆ ಬಿಡುಗಡೆಯನ್ನು ಕೊಡುವಂತದ್ದು. The gospel is good news. ಆ ಸುವಾರ್ತೆಯೇ ಯೇಸು ಕ್ರಿಸ್ತನ ರಕ್ಷಣೆ ಎಂಬುದಾಗಿ ಹೇಳುವಂತದ್ದು. And when the Holy Ghost comes upon the church, ಪವಿತ್ರಾತ್ಮನು ಸಭೆಯ ಮೇಲೆ ಬಂದಾಗ, when the Holy Ghost comes upon you, ಪವಿತ್ರಾತ್ಮನು ನಿನ್ನ ಮೇಲೆ ಬರುವಾಗ You will never be the same again. ಖಂಡಿತವಾಗ್ಲೂ ನೀನು ಇದ್ದ ಹಾಗೆ ಇರಲ್ಲ. Did you hear me, somebody? ಇದನ್ನ ನೀವು ಕೇಳಿಸ್ಕೊಂಡ್ರ? You will not be the same again. ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಿರುವುದಾದ್ರೆ ನೀವು ಖಂಡಿತವಾಗ್ಲೂ ಇದ್ದ ಹಾಗೆ ಇರುವಂತ ವ್ಯಕ್ತಿಯಲ್ಲ. Your life, ನಿಮ್ಮ ಜೀವಿತವು, your ministry, ನಿನ್ನ ಸೇವೆಯು, your family, ನಿಮ್ಮ ಕುಟುಂಬವು, your church, ನಿಮ್ಮ ಸಭೆಯು, your country ನಿಮ್ಮ ರಾಜ್ಯವು, ರಾಷ್ಟ್ರವು will never ever be the same again. ಖಂಡಿತವಾಗ್ಲೂ ಅದು ಇದ್ದಂತ ಅವಸ್ಥೆಯಲ್ಲೇ ಇರುವಂತದ್ದಲ್ಲ. Jesus calls him the comforter. ಯೇಸು ತನ್ನನ್ನ ಆತನು ಆಧರಿಸುವಾತನು ಎಂಬುದಾಗಿ ಕರೆಯುವಂತವನಾಗಿದ್ದಾನೆ. I love to call him the counselor. ನಾನು ಆತನನ್ನ ನನ್ನ ಉಪದೇಶಕನು ಎಂಬುದಾಗಿ, ಆಲೋಚನಾ ಕರ್ತನು ಎಂಬುದಾಗಿ ಕರೆಯುವುದಕ್ಕಾಗಿ ಆಗ್ರಹಿಸ್ತೇನೆ. The Holy Ghost is our advocate. ಪವಿತ್ರಾತ್ಮನು ನಮಗಾಗಿ ವಾದಿಸುವಾತನಾಗಿದ್ದಾನೆ. The author of the scripture. ಅದನ್ನ ಕರೆಯುವಂತದ್ದು ವಾಕ್ಯಕ್ಕೆ ಆತನು ಏನು ಯಜಮಾನನು ಎಂಬುದಾಗಿ. The Holy Ghost is the intercessor. ಪವಿತ್ರಾತ್ಮನಾಗಿದ್ದಾನೆ ಮಧ್ಯಸ್ಥಿಕೆಯನ್ನು ವಹಿಸುವಾತನು. He indwells in the believer. ನಂಬುವಂತವರ ಒಳಗೆ ಆತನು ವಾಸವನ್ನ ಮಾಡ್ತಾರೆ. He is in this place. ಈ ಜಾಗದಲ್ಲಿ ಆ ಪವಿತ್ರಾತ್ಮನಿದ್ದಾನೆ. The scripture calls him this morning ವಾಕ್ಯವು ಈ ಮುಂಜಾನೆ ನಮಗೆ ಹೇಳುವಂತದ್ದು The righteous revealer. The righteous revealer. ನೀತಿವಂತನನ್ನ ಆತನು ಎಬ್ಬಿಸುವಾತನು. he reveals righteousness in us. ಆಮೇಲೆ ನಮ್ಮಲ್ಲಿರುವಂತ ನೀತಿವಂತಿಕೆಯನ್ನು ಆತನು ಪ್ರಕಟಗೊಳಿಸುವಂತನಾಗಿದ್ದಾನೆ. He is the spirit of truth. ಅದು ಸತ್ಯದ ಆತ್ಮದಿಂದ ಮಾತ್ರ.
He is the worthy witness. ಅದು ಸತ್ಯವಾಗಿರುವಂತ ಸಾಕ್ಷಿ ಕೂಡ ಹೌದು. He is the spirit of life. ಅದು ಜೀವದ ಆತ್ಮವು ಕೂಡ ಹೌದು. Allow him move and work through you and in you. ನಿನ್ನಲ್ಲೂ ನಿನ್ನ ಮುಖಾಂತರವೂ ಆತನು ಕ್ರಿಯೆ ಮಾಡುವಂತೆ ಆತನಿಗೆ ಮುಂಜಾನೆ ನೀನು ಅನುಮತಿಸಬೇಕು. Jesus says in John 16, ಯೇಸು ಯೋಹನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ he ಹೇಳುವಂತದ್ದು, is the one Jesus spoke about. ಈ ಕಾರ್ಯವನ್ನಾಗಿದೆ ಯೇಸು ಅಲ್ಲಿ ಮಾತನಾಡಿದ್ದು. And he said, ಅಲ್ಲಿ ಹೇಳುವಂತದ್ದು, it is good for you ನಿಮಗೆ ಒಳ್ಳೆಯದು that I go away. ನಾನು ಹೋಗುವಂತದ್ದು. Nobody's kidding me here. It is good for you that I go away. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ್ರು, ನಾನು ಹೋಗುವಂತದ್ದು ನಿಮಗೆ ಒಳ್ಳೆಯದು ಎಂಬುದಾಗಿ. That when I go away, ನಾನು ಹೋಗುವಾಗ the Holy Ghost will come back down to us. ಪವಿತ್ರಾತ್ಮನು ಹಿಂದಿರುಗಿ ಭೂಮಿಗೆ ಬರುವಂತವನಾಗಿದ್ದಾನೆ. ಥ್ಯಾಂಕ್ ಯು. Get ready, get ready, get ready, get ready, get ready. It's gonna be hot in here. ಆಮೇಲೆ ನೀವು ಸಿದ್ಧರಾಗಿ ಇಲ್ಲೊಂದಷ್ಟು ಬಿಸಿ ಉಂಟಾಗುವಂತದ್ದಾಗಿದೆ. Some things will begin happening while I'm ministering the testimonies of the Lord. ಆಮೇಲೆ ಕರ್ತನ ಸಾಕ್ಷಿಗಳನ್ನ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಕೆಲ ಸಂಗತಿಗಳು ಆಮೇಲೆ ನಡೆಯುವಂತದ್ರಲ್ಲಿ ಯಾವ ಸಂಶಯ ಇಲ್ಲ. Growth and rheumatitis and arthritis will begin drying out of your bones. ಆರ್ಥರೈಟಿಸ್ ಎಂಬುದಾಗಿ ಹೇಳುವಂತ ಆಮೇಲೆ ವ್ಯಾಧಿಗಳು ನಿನ್ನ ಶರೀರದಿಂದ ಬಿಟ್ಟು ಹೋಗುವಂತ ಸಮಯ. Depression and oppression will clear out of your mind. ಆಮೇಲೆ ನಿನ್ನನ್ನ ಡಿಪ್ರೆಸ್ ಮಾಡುವಂತ ನಿನ್ನನ್ನ ಭಾರಪಡಿಸುವಂತ ಎಲ್ಲ ಮಾನಸಿಕ ವಿಷಯಗಳು ಕೂಡ ನಿನ್ನನ್ನ ಬಿಟ್ಟು ಹೋಗುವಂತ ಸಮಯ. Twisted limbs and arms will begin straightening up now. ಎಲ್ಲಾ ರೀತಿಯಾಗಿರುವಂತ ಗಡ್ಡೆಗಳು ಇತ್ಯಾದಿ ಆಮೇಲೆ ವ್ಯಾಧಿಗಳು ನಿನ್ನಿಂದ ಆಮೇಲೆ ಮಾಯ ಆಗುವಂತ ಸಮಯ. The Holy Ghost is the divine director. ಆಮೇಲೆ ಪವಿತ್ರಾತ್ಮನಾಗಿದ್ದಾನೆ, ಉನ್ನತದಿಂದ ನಿನಗೆ ಬೇಕಾಗಿರುವಂತ ಸೌಖ್ಯವನ್ನ ಕೊಂಡು The director of our destiny. ಆಮೇಲೆ ನಾವೆಲ್ಲಿ ಸೇರಬೇಕೋ ಅಲ್ಲಿಗೆ ನಮ್ಮನ್ನ ನಡೆಸುವಾತನು. He says it is good that I go away. ಯೇಸು ಸ್ವಾಮಿ ಹೇಳಿದ್ರು, ನಾನು ಹೋಗುವಂತದ್ದು ನಿಮಗೆ ಒಳ್ಳೆಯದು. I want him to come into you. ಕಾರಣ ಯೇಸು ಇದ್ದಂತ ಆಗ್ರಹ ಆತನು ನಿಮ್ಮ ಬಳಿ I want ಬರಬೇಕು. him to work with you. ಆತನು ನಿಮ್ಮಲ್ಲಿ ನಡೆಯಬೇಕು. I want him to work through you. ಆತನು ನಿಮ್ಮ ಮುಖಾಂತರವಾಗಿ I ನಡೆಯಬೇಕು. want him to work for you. ಆತನು ನಿಮಗಾಗಿ ಕ್ರಿಯೆಯನ್ನು ಮಾಡಬೇಕು. The power of the Holy Ghost. ಪವಿತ್ರಾತ್ಮನ ಆ ಶಕ್ತಿಯು Right now in the name of Jesus, ಈಗಲೇ ಯೇಸುವಿನ ನಾಮದಲ್ಲಿ I subject every other authority under the authority of the Holy Ghost. ಪವಿತ್ರಾತ್ಮನ ಅಧಿಕಾರವಲ್ಲದೆ ಬೇರೆ ಎಲ್ಲ ಅಧಿಕಾರಗಳನ್ನು ಸಹ, Sicknesses, listen to me. ವ್ಯಾಧಿಗಳೇ ಕೇಳಿ, Diseases, listen to me. ಎಲ್ಲ ಬಲಹೀನತೆಗಳೇ ಕೇಳಿ. You have no power, you have no authority over here. ಇಲ್ಲಿ ನಿನಗೆ ಯಾವ ಅಧಿಕಾರವೂ ಇಲ್ಲವೇ ಇಲ್ಲ. Begin loosing every captive right now. ಈಗ ನಿನ್ನ ಎಲ್ಲ ಬಲವು ಕೂಡ ಬಿಚ್ಚಲ್ಪಡಲಿ. He is the divine director of our destiny. ನಮ್ಮನ್ನ ದೇವರು ನಿರ್ದೇಶಿಸಿರುವಂತ ಮಾರ್ಗದಲ್ಲಿ ನಡೆಸುವಾತನು ನಮ್ಮ ಜೊತೆ ಇದ್ದಾನೆ. Plainly, he is known as the Spirit of God himself. ಆಮೇಲೆ ನಮ್ಮನ್ನ ಕಾಯುವಂತ ಆತ್ಮವು ನಮ್ಮ ಸುತ್ತಲೂ ನಮ್ಮ ಜೊತೆಲೂ ಕೂಡ ಇರುವಂತದ್ದು. He is the Holy Spirit. ಅದು ಬೇರೆ ಯಾರು ಕೂಡ ಅಲ್ಲ, ಪವಿತ್ರಾತ್ಮನಾಗಿದ್ದಾರೆ. The Lord sent me by in here not by accident. ಕರ್ತನ್ ಹೇಳಿದ್ದು, ನೀನಿಲ್ಲಿರುವಂತದ್ದು ಸುಮ್ಮನೆ ಅಲ್ಲ. There are no accidents in God. ಆಮೇಲೆ ದೇವರಲ್ಲಿ ಯಾವ ಅಕಸ್ಮಾತ್ ಆಕ್ಸಿಡೆಂಟ್ ಎಂಬುದಾಗಿ ಹೇಳುವಂತ ವಿಷಯವೇ ಇಲ್ಲ. I did not come to visit India by accident. ಭಾರತಕ್ಕೆ ನಾನು ಎಲ್ಲೋ ಒಂದು ಆಕಸ್ಮಿಕವಾಗಿ ಬಂದವನಲ್ಲ. We are not children of accidents. ನಾವು ಆಕಸ್ಮಿಕವಾಗಿ ಹುಟ್ಟಿದಂತ ಮಕ್ಕಳೇ ಅಲ್ಲ. He says even before you were born. ದೇವರ ವಾಕ್ಯ ಹೇಳುವಂತದ್ದು, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆನೆ I knew you. ನನಗೆ ನಿನ್ನ ಪರಿಚಯ ಇದೆ. I ordained you. ನಾನು ನಿನ್ನನ್ನು ನೇಮಿಸಿದ್ದೇನೆ. I called you. ನಾನು ನಿನ್ನನ್ನು ಕರೆದಿದ್ದೇನೆ. You are not here by accident. ನೀನಿಲ್ಲಿ ಆಕಸ್ಮಿಕವಾಗಿ ಅಲ್ಲ ಇರುವಂತದ್ದು. May the purposes of heaven be realized in your life. ನಿನ್ನ ಜೀವಿತದಲ್ಲಿ ಪರಲೋಕದ ಎಲ್ಲ ಉದ್ದೇಶಗಳು ಪದ್ಧತಿಗಳು ಕೂಡ ಈ ಮುಂಜಾನೆ ಪ್ರಕಟವಾಗಿ ಬರಲಿ. Let me warn you as I talk about the Holy Spirit. ಪವಿತ್ರಾತ್ಮನ ಕುರಿತಾಗಿ ಮಾತನಾಡುವಾಗ ನಾನು ಎಚ್ಚರಿಸ್ತೇನೆ. Let me warn you as I talk about the Holy Spirit. ಪವಿತ್ರಾತ್ಮನ ಕುರಿತಾಗಿ ಮಾತನಾಡುವಾಗ ನಾನು ಮತ್ತೆ ಕೂಡ ಎಚ್ಚರಿಸ್ತೇನೆ. Anything can happen now. ಏನು ಬೇಕಾದರೂ ಈಗ ಸಂಭವಿಸಬಹುದು. And everything can happen. ಎಲ್ಲವೂ ಕೂಡ ಈಗ ಸಂಭವಿಸಬಹುದು. He is the wonderful teacher.
ಆತನು ಒಳ್ಳೆಯ ಉಪದೇಶಕನು. I pray that he may saturate and bubble up in you. ಆಮೇಲೆ ನಾನು ಪ್ರಾರ್ಥಿಸ್ತೇನೆ ನಿನ್ನಲ್ಲಿ ಆತನು ಆಮೇಲೆ ಹಾಲಲ್ಲಿ ಅನೇಕ ವಿಷಯಗಳನ್ನ ಈಗ ಪ್ರಕಟಗೊಳಿಸಲಿ. I pray that he may make your seats uncomfortable, hot, that you get out and reach the love of God to someone else. ನಾನು ಪ್ರಾರ್ಥಿಸ್ತೇನೆ ನೀನು ಕುಳಿತಿರುವಂತ ಆಸನಗಳಲ್ಲಿ ನಿನಗೆ ಆಮೇನ್ ಆ ಸುವಾರ್ತೆಯ ಒಂದು ಬಿಸಿಯನ್ನ ಕೊಟ್ಟು ಈ ಪ್ರೀತಿಯನ್ನ ಮತ್ತೊಬ್ಬರಿಗೆ ಹಂಚುವಂತೆ ಕಳಿಸಲಿ. Dr. Santosh, prepare wide. The Lord says, open wide your granary, expand your territory, enlarge your tent, because they are coming in from the north, from the east, from the west, and from the south, says the Lord, and they have no place. Enlarge your territory, says the Lord. ಆಮೇನ್ ಈ ವರ್ಷದ ನಮ್ಮ ವಾಗ್ದಾನ ಎಂಬುದಾಗಿ ಹೇಳುವಂತದ್ದು ಸೇವಕರು ಮುಂಚೆ ಹೇಳಿದ್ದಂಥದ್ದು ಆಮೇನ್ ನಿನ್ನ ಆಮೇನ್ ಗೂಡಾರದ ಎಲ್ಲಾ ವಿಷಯಗಳನ್ನ ನೀನು ವಿಸ್ತರಿಸು, ಕಾರಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಿಂದ ಅನೇಕ ವಿಷಯಗಳು ಬರುವಾಗ ಈ ಜಾಗ ಸಾಕಾಗುವುದಿಲ್ಲ. Hallelujah. Hallelujah. The Holy Spirit will begin nudging each and every one of you. ಆಮೇನ್ ಪವಿತ್ರಾತ್ಮನು ನಿನ್ನಲ್ಲಿ ಆ ಕ್ರಿಯೆಗಳನ್ನು ಆರಂಭಿಸ್ತಾರೆ. He will begin speaking to each and every one of you. ಪ್ರತಿಯೊಬ್ಬರಲ್ಲೂ ಕೂಡ ಪವಿತ್ರಾತ್ಮನು ಮುಂಜಾನೆ Some of ಮಾತನಾಡುವಂತವರಾಗಿರ್ತಾರೆ. you are saying, Bishop, what is my assignment? ಕೆಲವರು ಕೇಳ್ತಾ ಇದ್ದೀರಾ, ಬಿಷಪ್ ನನ್ನ ಕೆಲಸ ಏನು ಎಂಬುದಾಗಿ. What is the Lord calling me to do? ಈ ದೇವರು ನನ್ನನ್ನ ಯಾತಕ್ಕಾಗಿ ಏನು ಮಾಡುವುದಕ್ಕಾಗಿ ಕರೀತಾ ಇದ್ದಾರೆ. The Holy Spirit will begin speaking to you now. ಪವಿತ್ರಾತ್ಮನು ಈಗ ನಿನ್ನ ಜೊತೆ ಅದರ ಉತ್ತರವನ್ನ ಮಾತಿನಲ್ಲಿ ಹೇಳ್ತಾರೆ. Glory Lord. He will raise you out of your comfort zones. ನೀನಾಗಿರುವಂತ ಆ ಸಮಾಧಾನದ ಕಂಫರ್ಟ್ ಆಗಿರುವಂತ ಆ ಒಂದು ಅವಸ್ಥೆಯಿಂದ ನಿನ್ನನ್ನ ಮೇಲಕ್ಕೆ ಎಬ್ಬಿಸ್ತಾರೆ. He speaks 24/7, 365 non-stop. ಆಮೇನ್. ವರ್ಷದ ಎಲ್ಲಾ ದಿವಸದ ಎಲ್ಲಾ ಗಳಿಗೆ ಕೂಡ ಆತ ನಿನ್ನೊಟ್ಟಿಗೆ ಮಾತನಾಡ್ತಾನೆ ಇರ್ತಾರೆ. He speaks everywhere, anywhere, wherever you are, whether you are in the washroom, whether you are in the highways, whether you are in the vehicle. He never stops speaking. The Holy Ghost communicates the will of God in our lives. ಆಮೇನ್. ನೀನ್ ದಾರಿಲಿದ್ರು, ಗಾಡಿಲಿದ್ರು, ವಾಶ್ರೂಮ್ ಅಲ್ಲಿ ಇದ್ರು ಕೂಡ ನಿನ್ನೊಟ್ಟಿಗೆ ಮಾತನಾಡ್ತಾನೆ ಇರ್ತಾನೆ. ದೇವರ ಪದ್ಧತಿಗಳನ್ನ ನಿನ್ನೊಟ್ಟಿಗೆ ಹಂಚುತ್ತಾನೆ ಇರ್ತಾರೆ ಪವಿತ್ರಾತ್ಮನು. When we open our Bibles, begin learning the scripture, He is speaking to us. ಆಮೇನ್. ವೇದ ಪುಸ್ತಕವನ್ನ ನೀನು ಓದುವುದಕ್ಕಾಗಿ ತೆರೆಯುವಾಗ ಅಲ್ಲೂ ಕೂಡ ನಿನ್ನ ಜೊತೆ ಮಾತನಾಡ್ತಾ ಇರ್ತಾರೆ. In your prayer times, He is speaking to you. ನಿನ್ನ ಪ್ರಾರ್ಥನೆ ಸಮಯದಲ್ಲೂ ಕೂಡ ಪವಿತ್ರಾತ್ಮ ನಿನ್ನ ಜೊತೆ ಮಾತನಾಡ್ತಾ ಇರ್ತಾರೆ. When the church gathers like we are gathered here today, ಆಮೇಲೆ ಸಭೆ ಈಗ ನಾವು ಕವರ್ ಆಗಿರುವ ಹಾಗೆ at the Royal Priesthood Missions Church, ಆಮೇನ್, ರಾಯಲ್ ಪ್ರೀಸ್ಟ್ಹುಡ್ ಮಿಷನ್ ಚರ್ಚ್ He is speaking right now. ಈ ಸಮಯ ಕೂಡ ನಿಮ್ಮೊಟ್ಟಿಗೆ ಪವಿತ್ರಾತ್ಮನ್ ಮಾತನಾಡ್ತಾ He ಇರುವಂತದ್ದು. never stops speaking. ಪವಿತ್ರಾತ್ಮನು ಮಾತಾಡುವಂತದ್ನ ನಿಲ್ಲಿಸುವುದೇ ಇಲ್ಲ. The problem is us, we do not listen. ಆದ್ರೆ ತೊಂದರೆ ಎಂಬುದಾಗಿ ಹೇಳುವಂತದ್ದು ನಮಗಾಗಿದೆ, ನಾವು ಆತನ ಶಬ್ದವನ್ನ ಕೇಳ್ತಾ ಇಲ್ಲ. We do not conceive it in ನಾವು our hearts. ಅದನ್ನ ನಮ್ಮ ಶರೀರದಲ್ಲೋ ನಮ್ಮ ಮನಸ್ಸಿನಲ್ಲೋ ಆತ್ಮದಲ್ಲೋ ಅದನ್ನ ಸ್ವೀಕರಿಸಿಕೊಳ್ತಾ ಇಲ್ಲ. He speaks when you are in your silent, soulless moments. ಆಮೇಲೆ ನೀವು ನಿಶಬ್ದವಾಗಿರುವಾಗ ಆತ ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. He speaks when you are in our fellowships in the evenings, or in your fellowships in your homes. ನೀವು ಅನ್ಯೋನ್ಯತೆಯಲ್ಲಿ ಮನೆಯಲ್ಲೂ ಸಭೆಗಳಲ್ಲೂ ಆಗಿರುವಾಗ ಆತ ನಿಮ್ಮೊಟ್ಟಿಗೆ He ಮಾತನಾಡ್ತಾನೆ. speaks when you are at the shop waiting to buy coffee and you are waiting to buy some kebabs. He is speaking at that moment. ಅಂಗಡಿಯಲ್ಲಿ ನೀನು ಕಾಫಿ ಕುಡಿಕ್ ಹೋಗುವಾಗ್ಲೂ, ಅಂಗಡಿಯಲ್ಲಿ ಆಮೇಲೆ ದಿನಸಿ ಖರೀದಿಸುವಾಗ್ಲೂ ಅಲ್ಲೂ ಕೂಡ ಪವಿತ್ರಾತ್ಮ ನಿನ್ನ ಜೊತೆ ಮಾತನಾಡ್ತಾ ಇರ್ತಾರೆ. He is a friend of conversation. ಆಮೇನ್. ಯಾವಾಗ ಕೂಡ ಮಾತನಾಡುವಂತ ಒಬ್ಬ ಗೆಳೆಯನು, ಸ್ನೇಹಿತನು ಕೂಡ ಹೌದು. And that is the benefit number one you receive when you are born again. ಆಮೇನ್. ನೀನು ಮತ್ತೆ ಕೂಡ ಕರ್ತನ ರಕ್ತದಲ್ಲಿ ಆಮೇನ್ ಜನಿಸಿದಾಗ, ಹುಟ್ಟಿದಾಗ ನಿನಗಿರುವಂತ ಮೊದಲನೇ ಪ್ರಯೋಜನ ಇದಾಗಿದೆ. Listen to me, the nation of India. ಭಾರತ ರಾಷ್ಟ್ರವೇ ಇದನ್ನು ಶ್ರದ್ಧಿಸಿ. Jesus says, I will not leave you empty. ಯೇಸು ಹೇಳಿದ್ದು, ನಾನು ನಿನ್ನ ಸುಮ್ಮನೆ ಬಿಡಲ್ಲ, ಖಾಲಿಯಾಗಿ ಬಿಡಲ್ಲ. I will not leave you as orphans. ನಾನು ನಿಮ್ಮನ್ನ ಅನಾಥರಾಗಿ ಬಿಡಲ್ಲ. But I will come to you in another way. ನಾನು ಮತ್ತೊಂದು ಮಾರ್ಗವಾಗಿ ನಿಮ್ಮ ಬಳಿ ಬರ್ತೇನೆ. It is expedient that I go. John 16. It is good that I go. ಆಮೇಲೆ ನಾನು ಹೋಗುವಂತದ್ದು ಒಳ್ಳೆಯದು. Because when I go, ನಾನು ಹೋಗುವಾಗ I will send him. ನಾನು ಆತನನ್ನ ಕಳುಹಿಸಿಕೊಡ್ತೇನೆ. Can I submit to this congregation today ಆಮೇಲೆ ಈ ಮುಂಜಾನೆ ಈ ಸಭೆಯೊಟ್ಟಿಗೆ ನಾನು ಇದನ್ನ ಹೇಳ, that he has already gone? ಆಮೇಲೆ ಯೇಸು ಸ್ವಾಮಿ ಮೇಲೆ ಹೊಟ್ಟೋಗಿದ್ದಾರೆ.
Can I also submit to this congregation? ಆಮೇನ್ ಈ today? ಸಭೆಯೊಟ್ಟಿಗೆ ಮತ್ತೆ ಕೂಡ ನಾನು ಹೇಳ He has already sent him. He's here. ಆಮೇನ್ ಆಲ್ರೆಡಿ ಯೇಸು ತನ್ನ ಆತ್ಮವನ್ನ ಇಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. And with him, with God, all things are possible. ಆಮೇನ್ ಆತನ ಮುಖಾಂತರವಾಗಿ ಆತ್ಮನ ಮುಖಾಂತರವಾಗಿ ದೇವರಿಂದ ಎಲ್ಲವೂ ಕೂಡ ಸಾಧ್ಯ. The Holy Spirit will guide your steps and order your steps. ಪವಿತ್ರಾತ್ಮನು ನಿನ್ನ ಕಾಲು ಹೆಜ್ಜೆಗಳನ್ನ ಆತನು ಗಮನಿಸಿ ನೀನು ಹೋಗಬೇಕಾಗಿರುವಂತ ದಾರಿಯನ್ನ ಉಪದೇಶಿಸುವಂತವನಾಗಿದ್ದಾನೆ. Some of you, he's gonna give you wisdom and discernment. ಆಮೇನ್ ಕೆಲವರಲ್ಲಿ ಆತನು ಹೆಚ್ಚಾಗಿರುವಂತ ಜ್ಞಾನವನ್ನ ಅರಿವಿನ ಆತ್ಮವನ್ನ ನೀಡುವಂತವರಾಗಿದ್ದಾರೆ. Some of you, is gonna remind you how much the Father loves you. ಆಮೇನ್ ಕೆಲವರಿಗೆ ಈ ಮುಂಜಾನೆ ದೇವರು ಜ್ಞಾಪಕ ಪಡಿಸ್ತಾನೆ ಎಷ್ಟು ಮಾತ್ರ ದೇವರು ನಿನ್ನನ್ನ ಪ್ರೀತಿಸ್ತಾ ಇದ್ದಾರೆ ಎಂಬುದಾಗಿ. The Father loves you so much. ಕಾರಣ ತಂದೆಯಾದ ದೇವರು ನಿನ್ನನ್ನ That ಹೆಚ್ಚಾಗಿ he ಪ್ರೀತಿಸ್ತಾ sent Jesus ಇರುವಂತದ್ದು. Christ, his one and begotten Son. ಹಾಗಾಗಿ ತನ್ನ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನ ನಿನಗಾಗಿ That ಕಳುಹಿಸಿ whosoever believes in him, ಯಾರೆಲ್ಲ ಆತನಲ್ಲಿ ನಂಬುವಂತವರಾಗಿದ್ದಾರೋ, whether you are in India, Bangalore, ನೀವು ಭಾರತದ ಬೆಂಗಳೂರಿನಲ್ಲಾಗಿದ್ರು ಕೂಡ or you are in any other continent of Asia, ಅಥವಾ ಏಷ್ಯಾದ ಬೇರೆ ಯಾವ ರಾಷ್ಟ್ರದಲ್ಲಾಗಿದ್ರು Athens, ಕೂಡ, Brazil, Argentina, ಅರ್ಜೆಂಟೀನಾ, ಬ್ರೆಜಿಲ್ ಎಂಬುದಾಗಿ ಹೇಳುವಂತ ಜಾಗಗಳಲ್ಲಾಗಿದ್ರು ಕೂಡ, United States, Africa, wherever, ಯುನೈಟೆಡ್ ಸ್ಟೇಟ್ಸ್, ಆಫ್ರಿಕಾ ಎಲ್ಲಾಗಿದ್ರು ಕೂಡ, whoever believes in him, ಯಾರೆಲ್ಲ ಆತನಲ್ಲಿ ಆತನ ನಾಮದಲ್ಲಿ ನಂಬುತ್ತಾರೋ, we have the promise of salvation. ಆಮೇಲೆ ನಮಗೆ ರಕ್ಷಣೆಯ ವಾಗ್ದಾನವಿದೆ. Once born again, ಒಂದು ಸಾರ್ತಿ ಹುಟ್ಟಿರೋದಾದ್ರೆ we become citizens of the kingdom of heaven. ಒಂದು ಸಾರ್ತಿ ಮತ್ತೆ ಕೂಡ ನೀವು ದೀಕ್ಷಾ ಸ್ನಾನದಲ್ಲಿ ಹುಟ್ಟಿರುವುದಾದ್ರೆ ಆಗ ಪರಲೋಕ ರಾಜ್ಯದ ಪ್ರಜೆಗಳಾಗಿ ನೀವು ಮಾರ್ಪಟ್ಟಿದ್ದೀರಾ. Praise God. Take some water, take some water. Thank you. It's going to be hot here. ಆಮೇಲೆ ಇಲ್ಲಿ ಬಿಸಿ ಆಗ್ತಾ ಇದೆ. I know what I'm talking about. ಏನ್ ಮಾತನಾಡ್ತಾ ಇದ್ದಾನೆ ನಮಗೆ ಗೊತ್ತು. I've already walked through some of you in your homes and walked with you, and I know some conditions that the Lord is going to, I know what the Lord will do here. ಓಕೆ, ಕರ್ತನಲ್ಲಿ ಏನು ಮುಂದಕ್ಕೆ ಮಾಡ್ತಾನೆ ಎಂಬುದಾಗಿ ನನಗೆ ಗೊತ್ತಿದೆ. I know what the Lord will do here. ಆಮೇಲೆ ಕರ್ತನಲ್ಲಿ ಏನು ಮಾಡ್ತಾನೆ ಎಂಬುದಾಗಿ ನನಗೆ ಅರಿವಿದೆ. He is not a man that he should lie. He is not a man that he should lie. ಆಮೇಲೆ ಸುಳ್ಳು ಹೇಳುವುದಕ್ಕಾಗಿ ಎರಡು ಮಾತು ಹೇಳುವುದಕ್ಕಾಗಿ ಕರ್ತನು ಮನುಷ್ಯನಲ್ಲ. Some of you are going to be scruffled out of your seats. ಆಮೇನ್ ಕೆಲವರು ನಿಮ್ಮ ಜಾಗಗಳಿಂದ ನಿಮ್ಮನ್ನ ಎಬ್ಬಿಸುವಂತ And you ಅನುಭವದಲ್ಲಾಗಿರ್ತೀರ. will be elevated into his destiny. ಆಮೇನ್ ನಿಮ್ಮನ್ನ ದೇವರು ಉದ್ದೇಶಿಸುವಂತ ಆ ಮಾರ್ಗದಲ್ಲೂ ಜಾಗದಲ್ಲೂ ಹೋಗುವುದಕ್ಕಾಗಿ ಸಿದ್ಧರಾಗುವಂತವರಾಗಿರ್ತೀರ. The Holy Spirit will teach you the Bible. ಪವಿತ್ರಾತ್ಮನು ನಿಮಗೆ ವೇದ ಪುಸ್ತಕವನ್ನ ಕಲಿಸಿಕೊಡ್ತಾರೆ. Praise God. The Holy Spirit will teach you the Bible. ಪವಿತ್ರಾತ್ಮನು ನಿಮಗೆ ವೇದ ವಾಕ್ಯವನ್ನ ಸತ್ಯ ವೇದವನ್ನ ಕಲಿಸಿಕೊಡ್ತಾರೆ. Praise God. Amen. Somebody, amen. ಆಮೆನ್. ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರವನ್ನ ಮಾಡಿ. We do not know how to pray, ನಮಗೆ ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ಗೊತ್ತಿಲ್ಲ. but the Holy Spirit, ಆದ್ರೆ ಪವಿತ್ರಾತ್ಮನು he prays within and through us. ಆಮೆನ್ ನಮ್ಮೊಟ್ಟಿಗೂ ನಮ್ಮ ಜೊತೆ ಇದ್ದು ಆತನು ಪ್ರಾರ್ಥಿಸುವಂತವನಾಗಿದ್ದಾನೆ. He is the perfect teacher. ಆತನು ಆಮೆನ್ ಪರ್ಫೆಕ್ಟ್ ಆಗಿರುವಂತ ಗುರುವು ಉಪದೇಶಕನು. If anything, I will leave with you in here today. ಇವತ್ತೇನಾದ್ರೂ ನಾವು ನಿಮ್ಮಲ್ಲಿ ಬಿಡುವುದಾದ್ರೆ Receive the Holy Spirit. ಆಮೆನ್ ಪವಿತ್ರಾತ್ಮನನ್ನ ಬಿಡ್ತೇವೆ. ಪವಿತ್ರಾತ್ಮನನ್ನ ನೀವು ಸ್ವೀಕರಿಸಿ. Praise God. Praise God. Receive the Holy Spirit. ಪವಿತ್ರಾತ್ಮನನ್ನ ಸ್ವೀಕರಿಸಿಕೊಳ್ಳಿ. He is our intimate friend. ಪವಿತ್ರಾತ್ಮನು ನಮಗೆ ಬಹಳ ಆಳವಾಗಿರುವಂತ ಸ್ನೇಹಿತನಾಗಿದ್ದಾನೆ. Whenever he comes, we are aware of his presence. ಯಾವಾಗೆಲ್ಲ ಸ್ನೇಹಿತನು ನಮ್ಮ ಬಳಿ ಬರ್ತಾನೋ ಆತನ ಅರಿವು, ಆತನ ಸಾನ್ನಿಧ್ಯದ ಅರಿವು ನಮಗೆ ಉಂಟಾಗಿರುತ್ತೆ. He is not a hidden friend with a hidden agenda. ಆಮೇನ್ ಆತನು ಯಾವುದೋ ಬಚ್ಚಿಟ್ಕೊಂಡಿರುವಂತ ಸ್ನೇಹಿತನು ಬಚ್ಚಿಟ್ಟಂತ ಪದ್ಧತಿಯೊಟ್ಟಿಗೆ ಬರುವಂತದ್ದಲ್ಲ. He works for the Father. He works in us. He works through the Father. He works through us. ಆಮೇನ್ ಆತನು ತಂದೆಗಾಗಿ ಕ್ರಿಯೆ ಮಾಡ್ತಾನೆ, ನಮಗಾಗಿ ಕ್ರಿಯೆ ಮಾಡ್ತಾನೆ, ತಂದೆಗಾಗಿ ಕ್ರಿಯೆ ಮಾಡ್ತಾರೆ, ನಮ್ಮ ಮುಖಾಂತರವೂ ಕೂಡ ಕ್ರಿಯೆಯನ್ನ ಮಾಡ್ತಾರೆ. When he comes, we will recognize his love.
ಆತನು ಬರುವಾಗ ಆತನ ಪ್ರೀತಿಯನ್ನ ನಾವು ಅನುಭವಿಸ್ತೇವೆ. Because you will see the sick recover, you will see blind eyes open, you will see the lame walk, you will see arthritis move, you will see elevation, you will see promotion, you will see the church expanding. That is the love of the Holy Spirit. ಆಮೆನ್. ಆತನ ಆತ್ಮ ಸಾನ್ನಿಧ್ಯವನ್ನ ನಾವು ಅರಿಯುವಾಗ, ತಿಳಿಯುವಾಗ, ಅನುಭವಿಸುವಾಗ ಬಲಹೀನತೆ, ವ್ಯಾಧಿಗಳು ಮತ್ತದು ಎಲ್ಲವೂ ಕೂಡ ಬಿಟ್ಟು ಹೋಗುತ್ತೆ. ಕಾರಣ ತಂದೆಯಾದ ದೇವರಿಗೆ ನಮ್ಮ ಮೇಲಿರುವಂತ ಪ್ರೀತಿ. There is a woman listening to me right now. ಆಮೆನ್. ಇಲ್ಲಿ ಒಂದು ಸ್ತ್ರೀ ನನ್ನನ್ನ ಕೇಳ್ತಾ ಇದ್ದಾರೆ. In your right ear there is partial deafness. You hear some oozing sound in your right ear. ನಿನ್ನ ಬಲಗಿವಿಯಲ್ಲಿ ಏನೋ ಒಂದು ಶಬ್ದ ಉಜ್ಜಂಬುದಾಗಿ ಸದಾ ಸಮಯ Like a ಇರುವಂತ squeaking sound in your ear. ಆಮೇಲೆ ನಿನ್ನ ಬಲಗಿವಿಯಲ್ಲಿ ಯಾರೋ ಮಾತನಾಡ್ತಾ ಇರುವಂತ ಯಾವಾಗಲೂ The Holy Spirit ಮಾತನಾಡುವಂತ will ಶಬ್ದ. laugh on you right now. ಆಮೇಲೆ ಈಗ ಪವಿತ್ರಾತ್ಮನು ನಿನ್ನನ್ನ ಪ್ರೀತಿಸಿ And ooze and open up your eardrum. ಆಮೇಲೆ ಅಲ್ಲಿದ್ದಂತ ಆ ಕೇಳುವಿಕೆಯ ಶಕ್ತಿಯನ್ನ, ಆ ಶಕ್ತಿಯನ್ನ ಆಮೇಲೆ ನೀಗಿಸುವಂತವನಾಗಿರ್ತಾನೆ. He carries unique attributes when he comes. ಆಮೇಲೆ ಆತನು ಬರುವಾಗ ಬಹಳ ವಿಶೇಷವಾಗಿರುವಂತ ದೇವರ ಗುಣಗಳನ್ನ ತರುವಂತವನಾಗಿದ್ದಾರೆ. He comes with an assignment from the Father. ಆಮೇಲೆ ಆತನು ತಂದೆಯಾದ ದೇವರಿಂದ ದೊಡ್ಡ ಕೆಲಸಗಳಿಂದ ಬರುವಂತವನಾಗಿದ್ದಾನೆ. The Father has sent him here. ತಂದೆಯಾದ ದೇವರು ಪವಿತ್ರಾತ್ಮನನ್ನ ಇಲ್ಲಿ ಕಳಿಸಿದ್ದಾರೆ. He has come to deliver here. ಆಮೇಲೆ ಆತನಲ್ಲಿ ಬಂದಿರುವಂತದ್ದು ಬಿಡುಗಡೆ ಕೊಡುವುದಕ್ಕಾಗಿ. He has come to set free here. ಆತನಲ್ಲಿ ಬಂದಿರುವಂತದ್ದು ಬಿಡುಗಡೆ He ಮಾಡುವುದಕ್ಕಾಗಿ. has come to bless somebody here. ಆತನಲ್ಲಿ ಬಂದಿರುವಂತದ್ದು ಯಾರನ್ನು He has ಆಶೀರ್ವದಿಸುವುದಕ್ಕಾಗಿ. come to raise someone out of the ashes here. ಆಮೇಲೆ ಆತನಲ್ಲಿ ಬಂದಿರುವಂತದ್ದು ಯಾರೋ ಕೆಲವರನ್ನ ಬೂದಿಯಿಂದ He has ಎತ್ತುವುದಕ್ಕಾಗಿ. come to promote somebody here. ಆತನಲ್ಲಿ ಬಂದಿರುವಂತದ್ದು ಯಾರನ್ನು ಉನ್ನತ ಪದವಿಗಳಲ್ಲಿ ತಳ್ಳುವುದಕ್ಕಾಗಿ. He has come to give somebody here. ಆತನಲ್ಲಿ ಬಂದಿರುವಂತದ್ದು ಯಾರಿಗೋ ಬಹುಮಾನಗಳನ್ನ ಕೊಡುವುದಕ್ಕಾಗಿ. The power of the Holy Ghost. ಪವಿತ್ರಾತ್ಮನ ಶಕ್ತಿಯು, The power of the Holy Ghost. ಪವಿತ್ರಾತ್ಮನ ಶಕ್ತಿಯು. How God anointed Jesus of Nazareth ಆಮೇಲೆ ದೇವರು ಯೇಸುವನ್ನ ಅಭಿಷೇಕಿಸಿದ ಹಾಗೆ with the Holy Ghost and power. ಪವಿತ್ರಾತ್ಮನ ಶಕ್ತಿಯಲ್ಲೂ ಬಲದಲ್ಲೂ ಅಭಿಷೇಕಿಸಿದರು. Wherever he went, ಯೇಸು ಎಲ್ಲೆಲ್ಲ ಹೋದರು he was doing good. ಆತನು ಒಳ್ಳೆಯದನ್ನೇ ಮಾಡ್ತಾ ಇದ್ರು. May he begin doing good in your midst right now. ನಿನ್ನಲ್ಲೂ ಕೂಡ, ನಿನ್ನ ಜೀವಿತದಲ್ಲೂ ಕೂಡ ಈಗ ಆತನು ಒಳ್ಳೆಯದೇ ಮಾಡ್ತಾ ಇದ್ದಾರೆ. Our friend the Holy Ghost is here. ಆಮೇಲೆ ನಮ್ಮ ಸ್ನೇಹಿತನಾಗಿರುವಂತ ಪವಿತ್ರಾತ್ಮನಿಲ್ಲಿದ್ದಾರೆ. He is the spirit of sonship and adoption. ಆಮೇನ್. ಅದು ನಮ್ಮನ್ನ ಪುತ್ರತ್ವದ ಆತ್ಮದಲ್ಲಿದ್ದೇವೆ ಎಂಬುದಾಗಿ ದೃಢೀಕರಿಸುವಂತದ್ದು. He gives us the guarantee to become sons of God. ಆಮೇನ್. ನಮ್ಮನ್ನ ಯಥಾರ್ಥವಾಗಿರುವಂತ ಮಾರ್ಗದಲ್ಲಿ ನಿಲ್ಲಿಸಿ ನಾವು ದೇವರ ಮಕ್ಕಳು ಎಂಬುದಾಗಿ ಪ್ರೂವ್ ಮಾಡುವಂತದ್ದು. You see, I'm in India today. I am in India today. ಇವತ್ತು ನಾನು ಭಾರತ ರಾಷ್ಟ್ರದಲ್ಲಿ ನಿಂತಿದ್ದೇನೆ. But how many of you know ಆದ್ರೆ ಎಷ್ಟು ಜನಕ್ಕೆ ಗೊತ್ತು? I am not a citizen of India. ಆದ್ರೆ ನಾನು ಇವರು ಭಾರತದ ಪ್ರಜೆ ಎಲ್ಲ ಎಂಬುದಾಗಿ ಎಷ್ಟು ಜನಕ್ಕೆ ಗೊತ್ತು? But I am a guest of India. ಆದ್ರೆ ನಾನು ಭಾರತದಲ್ಲಿ ಒಂದು ಗೆಸ್ಟ್ ಆಗಿ ಬಂದಿರುವಂತದ್ದು. What makes me a citizen? ಆದ್ರೆ ನನ್ನನ್ನ ಪ್ರಜೆಯಾಗಿ ಏನು ಮಾರ್ಪಡಿಸುತ್ತೆ? You receive citizen ಪ್ರಜೆ ನೀವು ಆಗಬೇಕಾದ್ರೆ by birth. ಒಂದು ಅದು ಜನದಿಂದ ಆಗಬೇಕು. Hallelujah. ಪ್ರೈಸ್ ಗಾಡ್. Once you are born in the country, ಈ ರಾಷ್ಟ್ರದಲ್ಲಿ ನೀವು ಹುಟ್ಟಿರೋದಾದ್ರೆ you gain automatic privilege to be a citizen of that nation. ಆಟೋಮೆಟಿಕ್ ಆಗಿ ಈ ರಾಷ್ಟ್ರದ ಪ್ರಜೆ ಎಂಬುದಾಗಿರುವಂತ ಆ ಒಂದು ಅಡ್ರೆಸ್ ನಿಮ್ಮ ಮೇಲೆ ಇರುತ್ತೆ. And as a citizen of that nation, as a citizen of this nation, ಈ ರಾಷ್ಟ್ರದ ಪ್ರಜೆಯಾಗಿ I have rights to vote. ನನಗೆ ಇರುವಂತ ರೈಟ್ಸ್, ಅಧಿಕಾರ ಎಂಬುದಾಗಿ ಹೇಳೋದಾದ್ರೆ ವೋಟಿಂಗ್. I have a right to get the best job in the country. ಈ ರಾಷ್ಟ್ರದಲ್ಲಿ ಒಳ್ಳೆ ಕೆಲಸ ನಾನು ದಕ್ಕಿಸಿಕೊಳ್ಳಬಹುದು. I have a right to purchase and own land in the country. ಇಲ್ಲಿರುವಂತ ಏನೇ ವಿಷಯಗಳನ್ನ ಕೂಡ ನಾನು ಖರೀದಿಸಬಹುದು. These are privileges that come by citizenship. ಪ್ರಜೆಯಾಗಿರುವಾಗ ಈ ಪ್ರಕಾರವಾಗಿರುವಂತ ಏನು ಸೌಲಭ್ಯಗಳು, ಸಹಾಯಗಳು ನಮಗೆ ಒದಗಿರುತ್ತೆ. You also have a right to the inheritance. ಅದೇ ಪ್ರಕಾರವಾಗಿ ನಿಮಗೂ ಕೂಡ ಬದ್ಧರಾಗಿರುವಂತ ಕೆಲ ಅಧಿಕಾರಗಳಿದೆ. Now you and I are citizens of heaven. ಈಗ ನಾವೆಲ್ಲರೂ ಕೂಡ ಪರಲೋಕದ ಪ್ರಜೆಗಳಾಗಿದ್ದೇವೆ. Born of the Spirit of God. ಆಮೇನ್. ದೇವರ ಆತ್ಮದಿಂದ ಹುಟ್ಟಿದಂತವರು. All the privileges and the rights in heaven. ಪರಲೋಕದಲ್ಲಿರುವಂತ ಎಲ್ಲ ಅಧಿಕಾರವು, ಎಲ್ಲ ಸೌಲಭ್ಯಗಳು ಕೂಡ. Jesus says, all that the Father has given me, ಯೇಸು ಹೇಳಿದ್ದು, ತಂದೆ ನನಗೆ ಕೊಟ್ಟದ್ದು ಎಲ್ಲವೂ ಕೂಡ I have given it unto them. ಅವರಿಗೂ ಕೂಡ ನಾನು ಅದನ್ನ ಕೊಟ್ಟಿದ್ದೇನೆ. That
they and I may be one. ಆಮೆನ್. ಕಾರಣ ಅವರು ನಾನು ಒಂದಾಗಿರುವುದಕ್ಕೆ. You have massive privileges. ಆಮೆನ್. ನಿಮ್ಮ ಮೇಲೆ ಕರುಣೆಯು ದೇವರ ಭಾಗ್ಯವೂ ಇದೆ. You have great privileges. ನಿಮ್ಮ ಮೇಲೆ ದೇವರ ದೊಡ್ಡ ಭಾಗ್ಯಗಳಿದೆ. Because you are citizens of the kingdom of God. ಕಾರಣ ನೀವು ದೇವ ರಾಜ್ಯದ ಪ್ರಜೆಗಳಾಗಿರುವುದರಿಂದ. And one of the privilege, ಅದರಲ್ಲಿ ಒಂದು ಸೌಭಾಗ್ಯ ಎಂಬುದಾಗಿ ಹೇಳುವಂತದ್ದು, no disease, no plague shall come near your territory. ಆಮೆನ್. ನೀನು ಪ್ರಜೆಯಾಗಿರುವಾಗ ಮೊದಲನೇ ಸೌಭಾಗ್ಯ ಎಂಬುದಾಗಿ ಹೇಳುವಂತದ್ದು, ಯಾವ ರೋಗವೂ ಕೂಡ ನಿನ್ನ ಬಳಿಯೋ ನಿನ್ನ ಗೂಡಾರದ ಬಳಿಯೋ ಬರುವುದಿಲ್ಲ. You receive divine immunity. ಆಮೆನ್. ನಿನ್ನಲ್ಲೋ ಆ ಪರಲೋಕದಿಂದ ಉನ್ನತದಿಂದ ಬೇಕಾಗಿರುವಂತಹ ಬಲವನ್ನ ನೀನು ಸ್ವೀಕರಿಸ್ತಾ ಇದೀಯ. The devil has no access to you as a child of God. ಅದರ ನಿಮಿತ್ತವಾಗಿ ಸೈತಾನನಿಗೋ ಅಂಧಕಾರದ ಶಕ್ತಿಗೋ ನೀನು ದೇವರ ಮಗನಾಗಿರುವುದರಿಂದ ನಿನ್ನ ಮೇಲೆ ಯಾವ ಅಧಿಕಾರವೂ ಕೂಡ ಇಲ್ಲ. He may rub his dirty fingers on you. ಆಮೆನ್. ಆತನು ನಿನ್ನ ಮೇಲೆ ಆತನ ಸೋಲನ್ನ ತಂದು ಒಂದು ಪಕ್ಷ ಮುಚ್ಚುವುದಕ್ಕಾಗಿ ಶ್ರಮಿಸಬಹುದು. But he cannot take you out. ಆದ್ರೆ ನಿನ್ನನ್ನ ದೇವರ ಪದ್ಧತಿಯಿಂದ ಈಚೆ ತೆಗೆಯುವುದಕ್ಕಾಗಿ ಆಗಲ್ಲ. Because you belong to the kingdom of the Father. ಕಾರಣ ನೀನು ತಂದೆಯಾದ ದೇವರ ರಾಜ್ಯಕ್ಕೆ ಸೇರಿದಂತ ವ್ಯಕ್ತಿ. You belong to the bosom of God. ಆಮೆನ್. ನೀನು ದೇವರ ಎದಭಾಗದಲ್ಲಿ ಇರುವಂತ ವ್ಯಕ್ತಿಯು. And you have divine protection. ನಿನ್ನ ಮೇಲೆ ಪರಲೋಕದ ಉನ್ನತ ಆಮೆನ್ ಹಲ್ಲೆಲೂಯಾ ಪ್ರೊಟೆಕ್ಷನ್ ಗಳಿದೆ. And he says, ಆತನು ಹೇಳುವಂತದ್ದು, let this mind be in you. ಈ ಮನಸ್ಸು ನಿಮ್ಮಲ್ಲೂ ಕೂಡ ಇರಲಿ. That was in Christ Jesus. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಅದೇ ಮನಸ್ಸು ನಿಮ್ಮಲ್ಲೂ ಕೂಡ ಇರಲಿ. Let this attitude be in you. ಅದೇ ಮನೋಭಾವ ನಿಮ್ಮಲ್ಲೂ ಕೂಡ ಇರಲಿ. Let this character be in you. ಅದೇ ಕ್ಯಾರೆಕ್ಟರ್ ನಿಮ್ಮಲ್ಲಿರಲಿ. That's why we are called Christians. ಹಾಗಾಗಿ ಆ ಮನೋಭಾವ ಇರುವಾಗ ಆ ಮನಸ್ಸಿರುವಾಗ ನಮ್ಮನ್ನ ಕರೆಯುವಂತದ್ದು ಕ್ರೈಸ್ತರು ಎಂಬುದಾಗಿ. Praise God. Praise Jesus. Christianity is not a name. ಕ್ರೈಸ್ತರು ಎಂಬುದಾಗಿ ಹೇಳಿದ್ರೆ, ಕ್ರೈಸ್ತತ್ವ ಎಂಬುದಾಗಿ ಹೇಳಿದ್ರೆ ಒಂದು ಹೆಸರಲ್ಲ. Christianity is not a name. ಕ್ರಿಶ್ಚಿಯಾನಿಟಿ ಎಂಬುದಾಗಿ ಹೇಳಿದ್ರೆ, ಕ್ರೈಸ್ತರು ಎಂಬುದಾಗಿ ಹೇಳಿದ್ರೆ ಹೆಸರಲ್ಲ. Christianity is a family of God. ಆಮೆನ್. ಕ್ರೈಸ್ತರು ಎಂಬುದಾಗಿ ಹೇಳಿದ್ರೆ ದೇವರ ಕುಟುಂಬವಾಗಿದೆ. People redeemed out of the world. ಆಮೆನ್. ಲೋಕದಿಂದ ದೇವರು ತಾನೇ ಆಮೆನ್ ವಿಮೋಚಿಸಿದಂತ ಜನರು. Washed in the precious blood of Jesus. ಆ ಜನರನ್ನ ಯೇಸುವಿನ ಆಮೆನ್ ಅಮೂಲ್ಯವಾಗಿರುವಂತ ರಕ್ತದಿಂದ ತೊಳೆಯಲ್ಪಟ್ಟಂತ ಜನರು. Filled with the power of the Holy Ghost. ಆ ಜನರನ್ನ ಪವಿತ್ರಾತ್ಮದ ಶಕ್ತಿಯಿಂದ ತುಂಬಿಸಲ್ಪಟ್ಟಂತ ಜನರು. Clothed with the glory of heaven. ಆಮೆನ್. ಪರಲೋಕದ ಮಹಿಮೆಯಿಂದ ತುಂಬಿಸಲ್ಪಟ್ಟಂತ ಜನರು. That is who we are. ಆ ಜನರಾಗಿದ್ದೇವೆ ನಾವು. That is who we are. ಆ ಜನರಾಗಿದ್ದೇವೆ ನಾವು. We don't walk around apologizing to demons, apologizing to failure, apologizing to defeat. ಆಮೇಲೆ ನಾವು ಸುಮ್ಮನೆ ಸೋಲುಗಳಿಗೋ ಅಂಧಕಾರದ ಶಕ್ತಿಗೋ ಆಮೇಲೆ ಓಕೆ ಎಂಬುದಾಗಿ ಕಾಂಪ್ರಮೈಸ್ ಮಾಡುವಂತ ಜನರಲ್ಲ. We walk as sons and daughters of the Most High God. ಆಮೇಲೆ ನಾವು ಸತ್ಯ ದೇವರ, ಸ್ವರ್ಗದ ದೇವರ, ಉನ್ನತ ದೇವರ ಮಕ್ಕಳಾಗಿಯೂ ಮಗಳಾಗಿಯೂ ನಡೆಯುವಂತವರು. We walk as sons of the King. ನಾವು ರಾಜನ ಮಕ್ಕಳಾಗಿ ನಡೆಯುವಾತರು. We walk elevated in the new nature. ನಾವು ಹೊಸ ಗುಣಗಳಿಂದ ಉನ್ನತ ಪದವಿಗಳಲ್ಲಿ ನಡೆಯುವಂತವರು. Far above powers and principalities and forces of darkness. ಆಮೆನ್. ಅಂಧಕಾರದ ಎಲ್ಲ ಆಧಿಪತ್ಯದ ಮೇಲೂ, ಅಧಿಕಾರದ ಮೇಲೂ, ರಾಜತ್ವದ ಮೇಲೂ ಕೂಡ ನಾವು ನಡೆಯುವಂತವರು. And right now in the name of Jesus, ಈಗಲೇ ಯೇಸುವಿನ ನಾಮದಲ್ಲಿ let the energy of God, the power of the Holy Ghost, the energy of God and the power of God, let it come over you. ಆಮೆನ್. ದೇವರ ಗುಣಗಳು, ಪವಿತ್ರಾತ್ಮನ ಶಕ್ತಿಯು ನಿಮ್ಮ ಮೇಲೆ ಬಂದಿಳಿಯಲಿ. Lift up your hands, somebody, and say amen. ಆಮೆನ್. ಕರಗಳನ್ನ ಮೇಲಕ್ಕೆತ್ತಿ ಆಮೆನ್ ಎಂಬುದಾಗಿ ಹೇಳಿ ಸ್ವೀಕರಿಸು. Come on, lift up your hands, somebody, and say thank you, Jesus. ಆಮೆನ್. ಕರಗಳನ್ನ ಮೇಲಕ್ಕೆತ್ತಿ ಯೇಸುವೇ ಸ್ತೋತ್ರ ಎಂಬುದಾಗಿ ಹೇಳಿ. Glory, 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 glory. Come on, lift up your hands, and somebody say thank you, Jesus. ಆಮೆನ್. ಕರಗಳನ್ನ ಮೇಲಕ್ಕೆತ್ತಿ ಹೇಳೋಣ, ಯೇಸುವೇ ಸ್ತೋತ್ರ ಎಂಬುದಾಗಿ. I declare right now in the name of Jesus, ಯೇಸುವಿನ ನಾಮದಲ್ಲಿ ಈಗಲೇ ನಾನು ಹೇಳ್ತೇನೆ, growth to begin dissolving out of your body now.
growth to begin dissolving out of your body now. ಆಮೇಲೆ ನಿನ್ನ ಶರೀರದಲ್ಲಿರುವಂತ The growth, ಎಕ್ಸ್ಟ್ರಾ ಗ್ರೋತ್ಗಳು, yes, the growth to begin disappearing right now. ಆಮೇಲೆ ಎಲ್ಲಾ ಬೇಡದೇ ಇರುವಂತ ಗ್ರೋತ್ಗಳು ನಿನ್ನ ಶರೀರದಲ್ಲಿ ಏನು ನೀನು ನೋಡ್ತಾ ಇದೆಯೋ, ಅನುಭವಿಸ್ತಾ ಇದೆಯೋ, ಅದೆಲ್ಲವೂ ಕೂಡ ಮಾಯವಾಗುವಂತ ಸಮಯ. Every lump in your body disturbing you. ಎಲ್ಲಾ ರೀತಿಯಾಗಿರುವಂತ ಅನವಶ್ಯಕವಾಗಿರುವಂತ ಗುಳ್ಳೆಗಳು, ಗಡ್ಡೆಗಳು, ಇದೆಲ್ಲವೂ ಕೂಡ ನಿನ್ನ ಶರೀರದಿಂದ ಆಮೇನ್ ಮಾಯುವಾಗುವಂತ ಸಮಯ. I command by the fire of the Holy Ghost. ಆಮೇನ್ ಪವಿತ್ರಾತ್ಮನ ಶಕ್ತಿಯಿಂದ ನಾನು ಹೇಳ್ತೇನೆ, Let it begin disappearing right now. ಆಮೇನ್ ನಿನ್ನ ಶರೀರದಲ್ಲಿ ಆ ಅನವಶ್ಯಕವಾಗಿರುವಂತ ಎಲ್ಲಾ ವಿಷಯಗಳು ಕೂಡ ಬಿಡಲಿ. I speak to people with impairments in visual impairments. ಕಣ್ಣಿನ ದೃಷ್ಟಿ ಆಮೇನ್ ಕಮ್ಮಿ ಇರುವಂತವರು, ಶಾರ್ಟ್ ಸೈಟ್ ಲಾಂಗ್ ಸೈಟ್ ಆಗಿರುವಂತವರೊಟ್ಟಿಗೆ ಮಾತನಾಡ್ತೇನೆ. Trainers muscles in your eyes. ಆಮೇನ್ ನಿನ್ನ ಕಣ್ಣಿನ ಮೇಲೆ ಬರುವಂತಹ ಪ್ರೆಷರ್ಗಳು causing migraine headaches and watery eyes. ಆಮೇಲೆ ನಿನ್ನ ಕಣ್ಣುಗಳಲ್ಲಿ ಸದಾ ಸಮಯ ನೀರಿನ ತ್ಯಾವದ ಅನುಭವವನ್ನು ಕೊಡುವಂತ receive your healing right now. ಆಮೇಲೆ ನಿನ್ನ ಕಣ್ಣಿನ ಮೇಲೆ ಬರೆದುವಂತಹ ಸೌಖ್ಯವನ್ನು ಸ್ವೀಕರಿಸು ಈಗ in the name of Jesus. ಯೇಸುವಿನ ನಾಮದಲ್ಲಿ. I command every complication in your body, every complication in your stomach now. ಆಮೇಲೆ ನಿನ್ನ ಹೊಟ್ಟೆಯಲ್ಲೂ ನಿನ್ನ ಶರೀರದಲ್ಲೂ ಇರುವಂತಹ ಎಲ್ಲ ಕಾಂಪ್ಲಿಕೇಶನ್ಗಳು, ಹೋರಾಟಗಳ ಮೇಲೆ ಆಮೇಲೆ ನೀನೊಂದು ಸೌಖ್ಯವನ್ನು Let ಸ್ವೀಕರಿಸು. it clear up right now in the name of Jesus. ಯೇಸುವಿನ ನಾಮದಲ್ಲಿ ಅದೆಲ್ಲವೂ ಕೂಡ ಕ್ಲಿಯರ್ ಆಗಲಿ. There is somebody here battling with a marriage. ಮದುವೆಯೊಟ್ಟಿಗೆ ಅಥವಾ ವಿವಾಹದೊಟ್ಟಿಗೆ ಹೋರಾಡ್ತಾ ಇರುವಂತ ಕೆಲವರಿದ್ದಾರೆ. You are in marriage and you are not in marriage. ನೀವು ಮದುವೆಲಾಗಿದ್ದೀರಾ, ಆದ್ರೆ ನೀವು ಮದುವೆ ವಿಷಯದಲ್ಲಿ ಹೋರಾಡ್ತಾ ಇದ್ದೀರಾ. I told you can understand what I'm saying. You already married, you are in marriage, but you are not in marriage. ಆಮೇಲೆ ನೀವು ಮದುವೆ ಆಗಿದ್ದೀರಾ, ಆದ್ರೂ ಕೂಡ ಮದುವೆಯಲ್ಲಿ ಬಹಳ ತೊಂದರೆ. In other words, I'm saying you are married, but your marriage is not working. ಆಮೇಲೆ ನೀವು ಮದುವೆ ಆಗಿದ್ದೀರಾ, ಆದಂತ ಮದುವೆ ಸರಿಯಾಗಿ ಆಮೇಲೆ ಕೆಲಸವನ್ನ ಮಾಡ್ತಾ ಇಲ್ಲ. Because you are feeling rejection. ಕಾರಣ ಆ ಮದುವೆಯಲ್ಲಿ ನಿರಾಕರಿಸಲ್ಪಡುವಂತ ಅನುಭವ ನೀವು ಅನುಭವಿಸ್ತಾ You're ಇರುವಂತ. feeling like you are the one trying to make things work and the other side is doing nothing. ನೀವು ಅನ್ಕೊಳ್ತಾ ಇದ್ದೀರಾ, ನಾನು ಎಲ್ಲವನ್ನು ಕೂಡ ಸರಿಯಾಗಿ ಮಾಡ್ತಾ ಇದ್ದೇನೆ, ಆದ್ರೆ ಮತ್ತೆ ಆ ಭಾಗದಿಂದ ಏನು ಕೂಡ ಸರಿ ಆಗ್ತಾ ಇಲ್ಲ. Jesus healed this marriage. ಆಮೇಲೆ ಯೇಸು ಆ ಮದುವೆಗಳಿಗೆ ಸೌಖ್ಯವನ್ನ ಕೊಡ್ಲಿ In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. I don't know why the Lord is showing me somebody with the right feet. ಆಮೇನ್. ದೇವರು ನನಗೆ ಕೆಲವರನ್ನ ತೋರಿಸಿ ಅವರ ಬಲಗಾಲನ್ನ ತೋರಿಸ್ತಾ ಇರುವಂತದ್ದು. And it's like this lower part of the feet, there is a disconnect or severe pain at this part of the feet. When you walk, sometimes you feel like a sharp pierce under. I don't know why the Lord is showing me that. ಆಮೇಲೆ ಕರ್ತನಿಗೆ ತೋರಿಸ್ತಾ ಇರುವಂತ ಒಂದು ವಿಷಯ, ಈ ಬಲಗಾಲಿನ ಈ ಅಂಗಾಲಿದೆಯಲ್ಲ, ಇದನ್ನ ಕೆಲ ಸಾರ್ತಿ ನಡೆಯಬೇಕಾದ್ರೆ ಇಲ್ಲಿರುವಂತ ಡಿಸ್ಕ್ ಏನೋ ಬಗ್ಗೆ ನಡೆಯುವುದಕ್ಕಾಗದೆ ಆ ಕುಂಟುವ ಅನುಭವ ಆಗುವಂತದ್ದು. runs down all the way up to the hip area. ಅಲ್ಲಿಂದ ಆಗುವಂತ ನೋವು ಅಲ್ಲಿಂದ ಸೊಂಟದ ತನಕ ಕೂಡ ಬಂದು. I cannot explain it better. Doctors are here, but I just say what I see. ಓಕೆ, ಅದರ ಬಗ್ಗೆ ಅರಿವಿರುವಂತವ್ರು ಇದ್ದಾರೆ, ಆದ್ರೆ ದೇವರು ನಿಮಗೆ ತೋರಿಸ್ತಾ ಇರುವಂತ ವಿಷಯಗಳನ್ನ ಮಾತ್ರ ಹೇಳ್ತಾ And ಇದ್ದಾನೆ. it gives you discomfort when you are walking. ಆಮೇನ್. ಅದು ನಿಮ್ಮಲ್ಲಿ ಮಾಡ್ತಾ ಇರುವಂತ ವಿಷಯ, ನಿಮ್ಮ ನಡತೆಯನ್ನ ಅಥವಾ ನಿಮ್ಮ ನಡೆಸುವಿಕೆಯಲ್ಲಿ ಬಹಳ ತೊಂದರೆಯನ್ನ, ಡಿಸ್ಕಂಫರ್ಟ್ ಅನ್ನ ಮಾಡ್ತಾ ಇರುವಂತದ್ದು. Receive healing right now. ಆ ಪ್ರಕಾರವಾಗಿ ನೀವು ಇರೋದಾದ್ರೆ, ನಿಮ್ಮ ಕಾಲುಗಳು ಇರೋದಾದ್ರೆ ಈಗ ಅದರ ಸೌಖ್ಯವನ್ನ ಸ್ವೀಕರಿಸಿಕೊಳ್ಳಿ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Praise God, praise God. Lift up your hands, somebody to the Father. ಆಮೆನ್. ನಿಮ್ಮ ಕರಗಳನ್ನ ಮೇಲಕ್ಕೆ ಎತ್ತಿ. Lift up your hands, somebody to the Father. Come on, come here quickly. Lift up your hands, somebody to the Father. Let us worship the Lord. ಆಮೆನ್. ನಾವು ದೇವರನ್ನ ಆರಾಧಿಸ್ತಾನೆ ಇರೋಣ. ನಿಮ್ಮ ಕರಗಳನ್ನ ಮೇಲಕ್ಕೆ Let us ಎತ್ತಿ. worship the Lord. ನಿಮ್ಮ ಕರಗಳನ್ನ ಮೇಲಕ್ಕೆ ಎತ್ತಿ. Something is about to happen here. ಆಮೆನ್. ಇಲ್ಲಿ ಕೆಲವುದು ಸಂಭವಿಸುವುದಕ್ಕಾಗಿ ಹೋಗ್ತಾ I ಇದೆ. cannot go on. I cannot go on over here. ಆಮೆನ್. ನಾನು ಏನನ್ನ ಇಲ್ಲಿ ಸಿದ್ಧ ಮಾಡಿದ್ದೇನೋ ಅಲ್ಲಿಂದ ಮುಂದಕ್ಕೆ The Lord wants ಹೋಗಕ್ಕಾಗ್ತಾ to ಇಲ್ಲ. begin moving and rectifying things in our midst. ಆದ್ರೆ ಇಲ್ಲಿ ನಮ್ಮ ವಿಷಯಗಳು ಏನಾಗಿದೆಯೋ ಅದರ ಮೇಲೆ ಈ ಸಮಯ ದೇವರು ಕೆಲ The Lord ಪರಿಹಾರಗಳನ್ನು wants to ಕೊಡಬೇಕು. begin setting people free and filling them with the Holy Ghost. ದೇವರಿಗೋ ಇಲ್ಲಿರುವಂತ ಕೆಲ ವ್ಯಕ್ತಿಗಳನ್ನ, ಅವರ ವಿಷಯಗಳನ್ನ ಆಮೇಲೆ ಪರಿಹರಿಸಿ ಅವರನ್ನ ಪವಿತ್ರಾತ್ಮದಲ್ಲಿ ತುಂಬಿಸುವಂತದ್ದು ಮಾತ್ರ ಉದ್ದೇಶವಿದೆ. He says, son, if only they can receive me, says the Lord. ಆಮೇಲೆ ಕರ್ತನ್ ಹೇಳುವಂತದ್ದು, ಮಗನೇ ಇದೆಲ್ಲವೂ ಕೂಡ ಸಾಧ್ಯವಾಗುವಂತದ್ದು ಜನರು ನನ್ನನ್ನ ಸ್ವೀಕರಿಸುವುದಾದ್ರೆ ಮಾತ್ರ. Then they have all they need.
ಆಮೆನ್. ಹಾಗಾಗಿರೋದಾದ್ರೆ ಅವ್ರಿಗೆ ಏನು ಬೇಕೋ ಅದೆಲ್ಲವೂ ಕೂಡ ಅವರ ಬಳಿ ಇದೆ. It's a moment to allow him come and fill every chamber in you. ಆಮೆನ್. ಅದಾಗಿದೆ ಸಮಯ, ನೀವು ದೇವರನ್ನ ಅನುಭವಿಸಿ ಸ್ವೀಕರಿಸಿ ಎದ್ದು ನಿಲ್ಲುವಂತ ಸಮಯ. Let us worship the Father here. ಆಮೆನ್. ಇಲ್ಲಿರುವಂತ ದೇವರ ಸಾನ್ನಿಧ್ಯವನ್ನ ಆಮೆನ್ ಗೌರವಿಸಿ ನಾವು There ಆರಾಧಿಸೋಣ. is somebody here with a strainers vein of your neck here. ಆಮೆನ್. ಇಲ್ಲಿ ಕೆಲವರನ್ನ ಆಮೆನ್ ದೇವರು ತೋರಿಸ್ತಾ ಇರುವಂತದ್ದು ನಿಮ್ಮ ಕತ್ತಿನ ಮೇಲೆ ಇರುವಂತಹ ಸ್ಟ್ರೈನ್. A strainers vein behind your neck here. ಆಮೆನ್. ಈ ಕತ್ತಿನ ಹಿಂದೆ ಇರುವಂತ ಆ ಒಂದು ನರವು. Sometimes you think you slept bad. ಕೆಲ ಸಾರ್ತಿ ನೀವು ಯೋಚಿಸಿದ್ರಿ ನೀವು ಮಲ್ಕೊಂಡಿದ್ದೀರಾ It has ಎಂಬುದಾಗಿ. nothing to do with sleeping bad. ನೀವು ಮಲಗಿದ್ದೀರಾ, ಅಲ್ಲೇನು ಕೂಡ ಆಗ್ತಾ ಇಲ್ಲ ಎಂಬುದಾಗಿ ಭಾವಿಸ್ತಾ ಇದ್ದೀರಾ. There is a vein that is strainers in your neck. ಆದ್ರೆ ನೀನ್ ಮಲಗಿರುವಾಗ್ಲೂ ಕೂಡ ನಿನ್ನ ಕತ್ತಿನ ಈ ಭಾಗದಲ್ಲಿರುವಂತ ನರವು ನಿನ್ನನ್ನ ತೊಂದರೆ ಪಡಿಸ್ತಾ ಇರುವಂತದ್ದು. Jesus healed that one also. ಯೇಸು ಈ ಸಮಯ ಅದನ್ನು ಕೂಡ ಸೌಖ್ಯ ಪಡಿಸ್ತಾ ಇರುವಂತದ್ದು. தேற்றரவாளனே என்னை தேடி வந்திரே. Lift your hands and worship. தேற்றரவாளனே என்னை தேற்றும் தெய்வமே. தேற்றரவாளனே என்னை தேடி வந்திரே. தேற்றரவாளனே என்னை தேற்றும் தெய்வமே. நீர் நெருப்பாய் வருவி நீர் காற்றாய் வருவி நீர் ಅಗ್ನಿಯಾಗಿ ಇರಲ್ಲ. Your family will not be the same again. ನಿನ್ನ ಕುಟುಂಬ ಅದೇ ರೀತಿಯಾಗಿ ಇರಲ್ಲ. India will not be the same again. ಭಾರತ ರಾಜ್ಯವು ಅದೇ ರೀತಿಯಾಗಿ ಇರಲ್ಲ. Allow the Holy Ghost come within you. ಆಮೆನ್. ಪವಿತ್ರಾತ್ಮನು ನಿಮ್ಮಲ್ಲಿ ಬರುವಂತ ನೀವು ಅನುಮತಿಯನ್ನ ಕೊಡಿ. வந்திரே என்னை அணைத்து கொண்டிரே. அணைத்து கொண்டிரே. உன் கரத்தை நீட்டியே என்னை சேர்த்து கொண்டிரே. நீர் நெருப்பாய் வருவி நீர் காற்றாய் வருவி நீர் அக்கினியாய் வருவி நீர் அன்பாக வருவி நீர் நெருப்பாய் வருவி நீர் காற்றாய் வருவி நீர் அக்கினியாய் வருவி நீர் அன்பாக வருவி. பரிசுத்தரே பரிசுத்தரே நீர் வாருமே நீர் வாருமே. பரிசுத்தரே பரிசுத்தரே நீர் வாருமே எழுந்தருளுமே. நீர் நெருப்பாய் வருவீர் நீர் காற்றாய் வருவீர் நீர் அக்கினியாய் வருவீர் நீர் அன்பாக வருவீர் நீர் நெருப்பாய் வருவீர் நீர் காற்றாய் வருவீர் நீர் அக்கினியாய் வருவீர் நீர் அன்பாக வருவீர். துதி உமக்கே கனம் உமக்கே புகழும் மேன்மையும் ஒருவருக்கே. துதி உமக்கே கனம் உமக்கே புகழும் மேன்மையும் இயேசுவுக்கே. துதி உமக்கே கனம் உமக்கே புகழும் மேன்மையும் ஒருவருக்கே. துதி உமக்கே கனம் உமக்கே புகழும் மேன்மையும் ஒருவருக்கே. புகழும் மேன்மையும் ஒருவருக்கே. புகழும் மேன்மையும் ஒருவருக்கே. என் பலமே
Open your ಎಂದುರ್ಗಮೆ mouth and begin talking to God. ಆಮೇಲೆ ಈ ಬಾಯಿಗಳನ್ನ ತೆರೆದು ಮಾತನಾಡ್ತಾ ಇರಿ. Open ಬಾಯಿಗಳನ್ನ your ತೆರೆದು mouth and ಮಾತನಾಡ್ತಾ ಇರಿ. begin talking to God. ಆಮೇಲೆ ದೇವರೊಟ್ಟಿಗೆ ಬಾಯಿಗಳನ್ನ ತೆರೆದು ಮಾತನಾಡ್ತಾ ಇರಿ. Rabba sheteri laba kantari alabu. Rebe shikateri lalama santarabu. Let the power of the Holy Ghost touch you now. ಪವಿತ್ರಾತ್ಮದ ಶಕ್ತಿಯು ನಿಮ್ಮನ್ನ ಆವರಿಸಿ Let ಮುಟ್ಟಲಿ. the power of the Holy Ghost touch you now. ಪವಿತ್ರಾತ್ಮದ ಶಕ್ತಿಯು ನಿಮ್ಮನ್ನ ಆವರಿಸಲಿ. Let him flow, let him flow, let him flow. ಪವಿತ್ರಾತ್ಮನು ನಿಮ್ಮಲ್ಲಿ ಹರಿಯಲಿ ಹರಿಯಲಿ ಹರಿಯಲಿ. Let him flow and touch you now. ಆಮೇಲೆ ಈಗ ನಿಮ್ಮಲ್ಲಿ ಹರಿದು ಆತನು ಮುಟ್ಟಲಿ. In the name of Jesus. ಯೇಸುವಿನ ನಾಮದಲ್ಲಿ. 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 Receive your portion now. ಆಮೇಲೆ ಈಗ ನಿನಗಿರುವಂತ ಆ ಬಾಧ್ಯತೆಯನ್ನ ಸ್ವೀಕರಿಸು. Receive your miracle now. ನಿನ್ನ ಅದ್ಭುತವನ್ನ ಸ್ವೀಕರಿಸು. Receive your miracle ನಿನ್ನ now. ಅದ್ಭುತವನ್ನ ಸ್ವೀಕರಿಸು. Receive your healing. ನಿನ್ನ ಸೌಖ್ಯವನ್ನ ಸ್ವೀಕರಿಸು. Receive your healing. ನಿನ್ನ ಸೌಖ್ಯವನ್ನ ಸ್ವೀಕರಿಸು. In the name of Jesus. ಯೇಸುವಿನ ನಾಮದಲ್ಲಿ. Power on you. ನಿನ್ನ ಮೇಲೆ ದಿವ್ಯ ಶಕ್ತಿಯು. Power on you. ನಿನ್ನ ಮೇಲೆ ದಿವ್ಯ ಶಕ್ತಿಯು. Power on you. ನಿನ್ನ ಮೇಲೆ ಪವಿತ್ರಾತ್ಮನ Power, ಶಕ್ತಿಯು. power, 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 power. Power, 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 power. In the name of Jesus. Yes. Yes. I want to pray with people here. ಜನಗಳೊಟ್ಟಿಗೆ ಪ್ರಾರ್ಥಿಸುವುದಕ್ಕಾಗಿ ನಾನು ಆಗ್ರಹಿಸ್ತೇನೆ. Let it flow. Let it flow. Don't let anybody stop you. ಯಾರು ಕೂಡ ನಿಮ್ಮನ್ನ ನಿಲ್ಲಿಸದ ಹಾಗೆ ನೀವು ನೋಡ್ಕೊಳ್ಳಿ. I want to pray with the people here ಆಮೇಲೆ ಇಲ್ಲಿರುವಂತ ಜನಗಳೊಟ್ಟಿಗೆ ನಾನು ಪ್ರಾರ್ಥಿಸುವುದಕ್ಕಾಗಿ ಆಗ್ರಹಿಸ್ತೇನೆ. that have been battling discouragement in life. ಆಮೇಲೆ ನಿಮ್ಮ ಜೀವಿತದಲ್ಲಿ ಬಹಳವಾಗಿರುವಂತ ನಿರಾಸೆಯೊಟ್ಟಿಗೆ ಹೋರಾಡ್ತಾ ಇರುವಂತ ಜನರೊಟ್ಟಿಗೆ. Everything you get your hands on is not working. ಆಮೇಲೆ ನೀವು ಅಂದುಕೊಳ್ಳುವಂತ ವಿಷಯ ಯಾವುದು ಕೂಡ ಆಗ್ತಾ ಇಲ್ಲ ಎಂಬುದಾಗಿರುವಂತ ನಿರಾಸೆಗಳು. And you get discouraged. You ask yourself many questions without answers. ಆ ನಿರಾಸೆಯಿಂದ ನಿನ್ನಲ್ಲಿ ಅನೇಕ ಪ್ರಶ್ನೆಗಳನ್ನ ನೀನು ಕೇಳ್ಕೊಳ್ತಾ ಇರುವಂತದ್ದು. I want to pray with you here. ನಿನ್ನೊಟ್ಟಿಗೆ ಇಲ್ಲಿ ನಾನು ಪ್ರಾರ್ಥಿಸುವುದಕ್ಕಾಗಿ ಆಗ್ರಹಿಸ್ತೇನೆ. And of course healings are happening right now. ಆಮೇಲೆ ಅದೇ ಸಮಯ ಇಲ್ಲಿ ಅನೇಕ ಸೌಖ್ಯಗಳು ಕೂಡ ನಡೀತಾನೆ ಇದೆ. Deliverance are happening right now. ಬಿಡುಗಡೆಗಳು ಇಲ್ಲಿ ನಡೀತಾನೆ ಇದೆ. Some of you are being disconnected from altars of the family. ಆಮೇಲೆ ಕುಟುಂಬದ ಆ ಮುಖ್ಯ ಕನೆಕ್ಷನ್ಗಳಿಂದ ಕೆಲವರು ಆಮೇಲೆ ದೂರ Some ನಿಂತಿದ್ದೀರಾ. ancestral altars are breaking off you right now. ಆಮೇಲೆ ನಿಮ್ಮ ಕುಟುಂಬದಲ್ಲಿರಬೇಕಾಗಿರುವಂತ ಯಜ್ಞವೇದಿಯ ಆ ಪ್ರಾಮುಖ್ಯತೆಯು ಆಮೇಲೆ ನಿಮ್ಮನ್ನ ಅಲ್ಲಿಂದ ನೀವು ಬಿಟ್ಟು ಮುಂದಕ್ಕೆ ಎಲ್ಲೋ ಇರುವಂತದ್ದು. You want to move to another level. The altar drags you behind. ಆಮೇಲೆ ನಿಮಗೆ ಇನ್ನೊಂದು ದಿಕ್ಕಿನಲ್ಲಿ ಹೋಗಬೇಕು ಎಂಬುದಾಗಿರುವಂತ ಆಗ್ರಹ. ಆದ್ರೆ ಆ ಯಜ್ಞವೇದಿ ನಿಮ್ಮನ್ನ ಮತ್ತೆ ಕೂಡ ಹಿಂದಿರುಗಿ ತರಬೇಕು. It is breaking right now. ಈಗ ನಿಮ್ಮನ್ನ ಅದು ಹೊಡಿತಾ ಇದೆ. That the Lord is releasing you into your destiny. ಆಮೇನ್. ಅಲ್ಲಿರುವಂತ ಕೆಲ ವಿಷಯಗಳು ಬಿಟ್ಟು ಹೋಗ್ತಾ ಇರಬೇಕಾದ್ರೇನೆ ದೇವರು ಉದ್ದೇಶಿಸಿರುವಂತ ಮಾರ್ಗದೆಡೆಗೆ ನೀನು ನಡೀತಾ ಇದೀಯಾ. Shalom, shalom, wonderful friends. I greet you in the mighty name of Jesus. Again, this is Bishop Dr. Samuel Weche Okwayo from Kenya, and I want to thank God that He has allowed my feet to step here in India at the Royal Priesthood Missions Church. And I want just to declare and decree that may the boundaries of this ministry, may the boundaries of this territory be enlarged, that they may flourish towards the four corners of the earth. And even as the Lord has spoken, let them gain roots in the north, south, west, and east. The Lord Jehovah God of Israel, may He root and ground this work to reach the uttermost and elevate them to stature, even the nation of India. May the Lord raise her to a stature. I decree the grace and the mercies and the fulfillment thereof of all that has been spoken over this land. The Lord bless you. The Lord bless you immense. Bless India. Bless this church. Bless the congregation. Shalom, shalom.
Totaraba, Tota Haverini. Amen.